ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಒಂದ್ಸತಿ ಟ್ರೈ ಮಾಡಿ. ಈ ರೀತಿ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ಮೆಥಡಲ್ಲಿ ಒಂದ್ಸತಿ ಮಾಡಿ ನೋಡಿ, ಈ ರೀತಿ ಚೆನ್ನಾಗಿ ಬರುತ್ತೆ ಮುದ್ದೆ ಅನ್ನೋದು. ನೋಡಿ, ಈಗ ಮೊದಲಿಗೆ ನಾನು ಪಾತ್ರೆ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಮುದ್ದೆ ಮಾಡೋದ್ರಿಂದ ತಳ ಅಂಟುತ್ತೆ, ಅದರಿಂದ ಪಾತ್ರೆ ಎಲ್ಲ ತಳದಲ್ಲಿ ಕಪ್ಪಾಗಿದೆ. ಈಗ ನೋಡಿ, ಆ ಲೋಟದಲ್ಲಿ 1.5 ಲೋಟ ಅಷ್ಟು ಅಕ್ಕಿಯನ್ನು ತೊಗೊತಾ ಇದ್ದೀನಿ. ಅಕ್ಕಿ ಆದರೂ ಪರವಾಗಿಲ್ಲ, ನುಚ್ಚಾದರೂ ಪರವಾಗಿಲ್ಲ. ನಾನು 1.5 ಲೋಟ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡು ತೊಳ್ಕೊಂಬಂದಿದ್ದೀನಿ 1-2 ಸತಿ. ಈಗ ನೋಡಿ, ಆ ಚೆಂಬಲ್ಲಿ 2 ಚಂಬಿನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಮೀಡಿಯಮಲ್ಲಿ ಸೈಜಲ್ಲಿರುವಂಥ ಚೆಂಬದು. ನಾನು 2 ಚೆಂಬು ನೀರನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ನೀರೆಲ್ಲ ಆವಿಯಾಗೋಗುತ್ತೆ, ಅದರಿಂದ ನೀರನ್ನು 2 ಚೆಂಬಿನಷ್ಟು ಹಾಕ್ಕೊತಾ ಇದ್ದೀನಿ 1.5 ಲೋಟಗೆ. ಅಕ್ಕಿ ಚೆನ್ನಾಗಿ ಬೇಯಬೇಕು ಆಗುತ್ತೆ, ಬಟ್ ನಣ್ಣಕ್ಕೆ ಆಗಬಾರ್ದು, ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ದಿಂಡಿ ಇರಬೇಕು. ಆಗ ಹಸಿಟ್ಟು ಹಾಕೋದ್ರಿಂದ ಅಕ್ಕಿ ಎಲ್ಲ ನುಣ್ಣಕ್ಕೆ ಆಗೋಗುತ್ತೆ. ನೋಡಿ, ಆ ರೀತಿ ದಿಂಡಾಗಿರಬೇಕು, ಅಂದರೆ ಜಾಸ್ತಿ ನುಣ್ಣಕ್ಕೇನು ಮಾಡ್ಕೋಬಾರ್ದು. ಈಗ ನೋಡಿ, ನಾನು ರಾಗಿ ಹಿಟ್ಟು 1 ಬಟ್ಲಿನಷ್ಟು ಹಾಕ್ಕೊತಾ ಇದ್ದೀನಿ. 2 ಚೆಂಬು ನೀರಿಗೆ 1.5 ಲೋಟ ಅಕ್ಕಿಗೆ ಕರೆಕ್ಟಾಗಿ 1 ಬಟ್ಲಿನಷ್ಟು ಹಾಕ್ಕೊತಾ ಇದ್ದೀನಿ ರಾಗಿ ಹಿಟ್ಟನ್ನು. ನೋಡಿ, ನಾನು ಕಲಸಲ್ಲ, ಈಗ ಸುಮ್ಮನೆ ಹಾಗೆ ಕಡ್ಡಿ ಚುಚ್ಚಿಬಿಟ್ಟು 1-2 ಸತಿ ಹಾಗೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಒಂದು 5-10 ನಿಮಿಷ ಚೆನ್ನಾಗಿ ಬೇಯಬೇಕು. ಮುದ್ದೆ ಬೇಯ್ತಾ ಇದ್ದರೆ ಬೆಂದಿದೆ ಅನ್ನುವಾಗ ಹಸಿ ಸ್ಮೆಲ್ ಬರಲ್ಲ, ಘಮ ಬರುತ್ತೆ ಚೆನ್ನಾಗಿ. ನೋಡಿ, ಒಂದು ಸತಿ ಇವಾಗ ಬೇಕಾದರೂ ಘಮ ಚೆನ್ನಾಗಿ ಬಂದಿರುತ್ತೆ, ಬೆಂದಿದೆ ಮುದ್ದೆ. ಈಗ ನೋಡಿ, ಕೆಳಗಡೆ ಕೆಡಿಸ್ಕೊಂಡು ಚೆನ್ನಾಗಿ ತೊಳೆಸ್ಕೋಬೇಕಾಗುತ್ತೆ ಮುದ್ದೆಯನ್ನು. ಕಡ್ಡಿ ಇರುತ್ತೆ, ಕಡ್ಡಿ ಎಲ್ಲ ಹಾಕ್ಕೊಂಡು ಒಂದು ಇಟ್ಕೋಲಲ್ಲಿ ಚೆನ್ನಾಗಿ ತೊಳೆಸ್ಕೋಬೇಕಾಗುತ್ತೆ ಮುದ್ದೆಯನ್ನು. ನಾವು ಎಷ್ಟು ಚೆನ್ನಾಗಿ ತೊಳೆಸ್ತೀವೋ ಮುದ್ದೆ ಆ ರೀತಿ ಬರುತ್ತೆ, ಗಂಟಿಲ್ದ ಹಾಗೆ ಬರುತ್ತೆ. ನಾನು ಅಕ್ಕಿ ಹಾಕ್ಬಿಟ್ಟು ಮಾಡ್ತಾಯಿರೋದು, ಬೇಕಾದರೆ ಹಾಗೇನೂ ಮಾಡ್ಕೋಬೋದು. ಅಕ್ಕಿ ನುಚ್ಚು ಏನೂ ಹಾಕ್ದಿರನು ನಾನು ಅಕ್ಕಿ ಹಾಕ್ಕೊಂಡು ಮಾಡ್ಕೊತಾ ಇರೋದು. ನೋಡಿ, ಗಂಟಿ ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ತೊಳೆಸ್ಕೋಬೇಕಾಗುತ್ತೆ ಮುದ್ದೆ ನಾವು ಯಾವ ರೀತಿ ತೊಳೆಸ್ತೀವೋ ಅದೇ ಚೆನ್ನಾಗಿ ಬರುತ್ತೆ, ಹದವಾಗಿರುತ್ತೆ. ಅಷ್ಟು ಮೆತ್ತಕ್ಕೇನು ಮಾಡ್ಕೊಂಡಿಲ್ಲ ನಾನು, ಅಷ್ಟು ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ, ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಇನ್ನೂ ಮೆತ್ತಗೆ ಬೇಕು ಅಂದರೆ ರಾಗಿ ಹಿಟ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಗಟ್ಟಿ ಬೇಕಂದರೆ ಇನ್ನು ಸ್ವಲ್ಪ ರಾಗಿ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿ ಆಗುತ್ತೆ. ನಾನು ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ, ಅಷ್ಟು ಗಟ್ಟಿಯಾಗಿಯೂ ಮಾಡ್ಕೊಂಡಿಲ್ಲ, ಅಷ್ಟು ಮೆತ್ತಕ್ಕೇನು ಮಾಡ್ಕೊಂಡಿಲ್ಲ. ನೋಡಿ, ಈಗ ಕೈಯಲ್ಲಿ ಸ್ವಲ್ಪ ಕೈ ತ್ಯಾವ ಮಾಡಿಕೊಂಡು ಮುಟ್ಟು ನೋಡಿದ್ರೆ ಸಾಕು, ಕೈಗೆ ಅಂಟೋದಿಲ್ಲ, ಬೆಂದಿರುತ್ತೆ ಚೆನ್ನಾಗಿ. ಈಗ ಒಂದು ತೊಳೆಸ್ಬಿಟ್ಟು 1-2 ನಿಮಿಷ ಇಟ್ಟರೆ ಸಾಕಾಗುತ್ತೆ ಮುದ್ದೆಯನ್ನು. ನೋಡಿ, 1-2 ನಿಮಿಷ ಇಟ್ಟಿದ್ದೀನಿ. ನೋಡಿ, ಕೈಗೇನು ಅಂಟೋದೇ ಇಲ್ಲ. ಈಗ ನೋಡಿ, ಕಡ್ಡಿನೆಲ್ಲ ತೊಳ್ಕೊಬೇಕಾಗುತ್ತೆ. ಅದ್ರ ಮೇಲೆ ಇರೋ ಕಡ್ಡಿ ಮೇಲೆ ಇಟ್ಟಿರುತ್ತೆ, ಅದನ್ನೆಲ್ಲ ಗೀಚ್ಕೊಂಬಿಟ್ಟು ಸೈಡ್ಗೆ ಇಟ್ಕೋಬೇಕು. ಈಗ ಮುದ್ದೆ ಎಲ್ಲ ತೊಳೆಸ್ಕೊಂಡಿರ್ತೀವಲ್ಲ, ಬೆಂದಿರುತ್ತೆ. ನೋಡಿ, ಆ ರೀತಿ ಬಂಡೆ ಮೇಲೆ ಹಾಕ್ಕೊಂಡ್ರೆ ಆದಷ್ಟು ಕದೆ ಬಿದ್ದೋಗುತ್ತೆ. ನೋಡಿ, ಎಲ್ಲ ಒಂದು ಹತ್ರ ತೊಗೊಂಡು ನಾನು ತೊಳೆಸ್ಕೊಂಡಿದ್ದೀನಿ. ಈಗ ನೋಡಿ, ಕ್ಲೀನಾಗಿ ಎಲ್ಲ ಇದು ಮಾಡಿಕೊಂಡು ಕ್ಲೀನಾಗಿ ತೊಳೆಸ್ಕೋಬೇಕಾಗುತ್ತೆ, ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದ್ರಿಂದ ಮುದ್ದೆ ಅನ್ನೋದು ಸಾಫ್ಟಾಗಿ ಬರುತ್ತೆ. ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದವರು ಈ ರೀತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಪಾತ್ರೆಯಲ್ಲೆಲ್ಲ ಸೀದಿದೆ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡಿ, ಬಿಸಿ ಇದೆ ಸ್ವಲ್ಪ. ಈಗ ಅದನ್ನೇ ಮುದ್ದೆ ಎಲ್ಲ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡಿ, ಆ ರೀತಿ 2 ಕೈಯಲ್ಲಿ ನಾದ್ಕೋಬೇಕು. ನಾದ್ಕೊಳ್ಳೋದ್ರಿಂದ ಮುದ್ದೆ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ಮುದ್ದೆ ಬೆಂದಿದ್ರೆ ನೋಡಿ, ಆ ರೀತಿ ಏನೂ ಅಂಟೋದೇ ಇಲ್ಲ. ನೋಡಿ, ಬಂಡೆಗೆ ಆಗಲಿ ಕೈಗೆ ಆಗಲಿ ಏನೂ ಅಂಟಲ್ಲ. ಸ್ವಲ್ಪ ತ್ಯಾವ ಮಾಡ್ಕೊಂಡು ನೀರು ಜಾಸ್ತಿ ಹಾಕ್ಕೋಬಾರ್ದು. ನಾನು ನೀರಲ್ಲಿ ಹಾಕಿ ಮಾಡ್ಕೊತಾ ಇರೋದು. ಬೇಕು ಅಂದರೆ ತುಪ್ಪನೂ ಸಹ ಹಾಕ್ಕೋಬೋದು, ಎಣ್ಣೆನೂ ಸಹ ಹಾಕ್ಕೋಬೋದು. ನಾನು ಎಣ್ಣೆ ಏನು ಉಪಯೋಗಿಸಿಲ್ಲ, ಬರೀ ನೀರನ್ನು ಅಷ್ಟೇ ನಾನು ಮಾಡ್ಕೊತಾ ಇರೋದು. ಡೈಲಿ ಮಾಡ್ತೀವಿ ಮುದ್ದೆ, ಯಾವಾಗಲೂ ಎಣ್ಣೆ ತುಪ್ಪ ಯೂಸ್ ಮಾಡೋಕ್ಕಾಗಲ್ಲ, ಆದ್ದರಿಂದ ನಾವು ನೀರಲ್ಲೇ ಜಾಸ್ತಿ ಮಾಡೋದು, ನೀರಲ್ಲಿ ಹದ್ಕೊಂಡು ಮಾಡ್ಕೊಳ್ತೀವಿ. ನೋಡಿ, ಸಾಫ್ಟಾಗಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಅಷ್ಟು ಗಟ್ಟಿಯಾಗೂ ಇಲ್ಲ, ಅಷ್ಟು ಮೆತ್ತಕ್ಕೇನೂ ಇಲ್ಲ, ನಾರ್ಮಲ್ಲಾಗಿದೆ. ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನೋದು. ಮಾಡೋಕ್ಕೆ ಬರಲ್ಲ ಅಂದವರು ಈ ರೀತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ, ಆ ರೀತಿ ಮುದ್ದೆಗೆ ನಮ್ಗೆ ಎಷ್ಟು ಗಾತ್ರ ಬೇಕಾಗುತ್ತೋ ಅಷ್ಟನ್ನು ತಗೊಂಡು ಹಿಟ್ಟನ್ನು ಚೆನ್ನಾಗಿ ಮುದ್ದೆ ಮಾಡ್ಕೋಬೇಕು. ನೋಡಿ, ಆ ರೀತಿ ನೋಡಿ, ನೀಟಾಗಿ ಸಾಫ್ಟಾಗಿ ಯಾವ ರೀತಿ ಬಂದಿದೆ ಅಂತ ಮುದ್ದೆ.
ಅಂದರೆ ಹೊಸ್ದಾಗಿ ಮಾಡೋರ್ಗಾದರೆ ಬಿಸಿ ಮುಟ್ಟೋಕ್ಕಾಗಲ್ಲ, ಯಾವಾಗಲೂ ಮಾಡೋರ್ಗಾದರೆ ಸರಿ ಹೋಗಿರುತ್ತೆ ನೋಡಿ. ಆ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಮುದ್ದೆ ಅನ್ನೋದು. ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.